ಮಾಡಿ ಇನ್ನೊಂದು ದಯಮಾಡಿ ಆಯೋಜಕರು ಯಾರಿದ್ದೀರಲ್ಲ ಆ ಫ್ಯಾನ್ಗಳನ್ನ ಆಫ್ ಮಾಡಿ. ಈ ಸಭಾಂಗಣದಲ್ಲಿ ಪ್ರತಿಧ್ವನಿಗೊಂದು ಸಮಸ್ಯೆ ಇದೆ. ಇದರಲ್ಲಿ ಒಂದು 10 ಸರಿ ನಾನು ಆಫ್ ಮಾಡಿದ್ದೀನಿ. ಹೊರಗಡೆ ತುಂಬ ತಂಪಿದೆ, ಯಾರಿಗೂ ಸೆಕೆ ಆಗ್ತಾಯಿಲ್ಲ. ದಯವಿಟ್ಟು ಆ ಫ್ಯಾನ್ಗಳನ್ನ ಆಫ್ ಮಾಡಿ, ಕೇಳೋದಿಲ್ಲ ಮಾತನಾಡೋದು. ಓಂ ಗುರುವೇ ನಮಃ. ಪ್ರಥಮದಲ್ಲಿ ವಿಮಲ ವೀರಶೈವ ಮಹಾಮನ ಸಿದ್ಧಾಂತ ಪ್ರತಿಪಾದಕರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಹಾಗೂ ಬಸವಾದೀಶ್ವರ ಶರಣರನ್ನು ಮುನ್ನುಗ್ರಹಿಸಿ ಸ್ಮರಿಸಿಕೊಂಡು ಆರಾಧ್ಯ ಗುರುವರಿಯ ಸುಕ್ಷೇತ್ರದಿಂದಲೇ ಲಿಂಗೈಕ್ಯ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಕರ್ತೃಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ವೀರಶೈವ ಕ್ಷೇಮಾಭಿವೃದ್ಧಿ ಸಂಘ ಗಾಂಧಿ ಬಜಾರ್ ಬಸವನಗುಡಿ ಈ ಸಂಸ್ಥೆ ಆಯೋಜಿಸಿರುವಂತಹ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮತ್ತು ಶ್ರೀ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವದ ಪಾವನ ಸಾನ್ನಿಧ್ಯವನ್ನು ಖಂಡಿಸಿರುವಂತಹ ವಿಶ್ವ ಸನ್ಯಾಸಿ ಶಿವಗಂಗೆ ಮೇಲನಗರಿ ಮಠದ ಪರಮ ಪೂಜ್ಯ ಶತಕರ್ಮ ಡಾಕ್ಟರ್ ಮಲಯ ಶಾಂತಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಸಂಘದ ಘನ ಅಧ್ಯಕ್ಷರಾಗಿರುವಂಥ ಎನ್ ಪರಮಶಿವಪ್ಪನವರು ಮೊದಲುಗೊಂಡು ಷಡಾಕ್ಷರ ಶಾಸ್ತ್ರಗಳನ್ನು ಒಳಗೊಂಡು ಎಲ್ಲ ಪದಾಧಿಕಾರಿಗಳೇ, ಈವರೆಗೆ ಶರಣರ ವಿಚಾರಧಾರೆಗಳನ್ನು ಕುರಿತು ಉಪನ್ಯಾಸವನ್ನು ನೀಡಿದಂಥ ಸಹೋದರಿ ವಿಜಯ ಜಗದೀಶ್ರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಪಾಲ್ಗೊಂಡಿರುವಂಥ ಸಮಸ್ತ ಸದ್ಧರ್ಮಾಭಿಮಾನಿಗಳೇ, ಮಾತೆಯರೇ ಮತ್ತು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವ ಚೈತನ್ಯ ಶಕ್ತಿಗೆ ಶರಣ. ಬಹುಶಃ ಮೊದಲೇ ನಿಗದಿಯಾದ ಹಾಗೆ ಕಾರ್ಯಕ್ರಮ ನಡೆದಿದ್ದರೆ ಜೂನ್ 29ನೇ ತಾರೀಕು ಈ ವೇದಿಕೆಯಿಂದ ಈ ಕಾರ್ಯಕ್ರಮ ನಡೀಬೇಕಾಗಿತ್ತು. ಕೇದಾರಪೀಠದ ಜಗದ್ಗುರುಗಳ ಸಂಗೀತಯುಕ್ತ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮಜಾಗೃತಿ ಸಮಾರಂಭಕ್ಕೆ ಸಮಯವನ್ನು ಮತ್ತು ಸ್ಥಳವನ್ನು ಬಿಟ್ಟುಕೊಟ್ಟಂತಹ ಕೀರ್ತಿ ವೀರಶೈವ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಸಲ್ಲುತ್ತಾ ಇದೆ. ಆ ಕಾರಣಕ್ಕಾಗಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಯಾಕಂತಂದರೆ ಶಿವನನ್ನು ನಾವು ಯಾರೂ ಕೂಡ ನೋಡಿಲ್ಲ. ಶಿವನನ್ನು ಯಾರ ರೂಪದಲ್ಲಿ ನೋಡುವಂಥ ಅವಕಾಶ ವಿಶೇಷವಾಗಿ ವೀರಶೈವರಿಗೆ ಒದಗಿ ಬಂದಿದೆ ಅಂದರೆ ಅದು ಗುರುವಿನ ರೂಪದಲ್ಲಿ, ಮಹಾಗುರುವಿನ ರೂಪದಲ್ಲಿ. ಬಹುಶಃ ಸಿದ್ಧಾಂತ ಶಿಖಾಮಣಿಯಲ್ಲಿ ಜಗದ್ಗುರು ರೇಣುಕಾಚಾರ್ಯ ಅಪ್ಪಣೆಗೊಳಿಸಿದ ಹಾಗೆ ಅಪ್ರತ್ಯಕ್ಷೋ ಮಹಾದೇವ ಸರ್ವೇಷಾಮಾತ್ಮಮಾಯೆಯ ಪ್ರತ್ಯಕ್ಷೋ ಗುರುರೂಪೇಣ ವರ್ತತೆ ಭಕ್ತಿಸಿದ್ಧಯ್ಯ ಅನ್ನೋ ಹಾಗೆ ಮಾಯೆಯ ಕಾರಣದಿಂದ ಅದೃಶ್ಯನಾಗಿರುವಂತಹ ಭಗವಂತ ಭಕ್ತರ ಭಕ್ತಿ ಸಿದ್ಧಿಗಾಗಿ ಗುರುವಿನ ರೂಪದಲ್ಲಿ ಬಂದು ನಿಮ್ಮೆಲ್ಲರನ್ನ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಅಂತಹ ಗುರುವಿನ ಪೂಜೆಗಾಗಿ ತಮ್ಮ ಕಾರ್ಯಕ್ರಮವನ್ನು ಮುಂದೂಡಿದ್ದು ಒಂದು ಅರ್ಥಪೂರ್ಣ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಷಡಕ್ಷರ ಶಾಸ್ತ್ರಿಗಳು ಈ ಕಾರ್ಯಕ್ರಮದ ಆಮಂತ್ರಣವನ್ನು ಕೊಡೋ ಕಾಲಕ್ಕೆ ವಿಷಯವನ್ನು ಕೂಡ ಹೇಳಿದರು. ಏನು ವಿಷಯ? ಪಂಚಪೀಠಗಳು ಅನ್ನುವಂಥ ವಿಷಯವನ್ನು ಕೊಟ್ಟರು. ಪಂಚಪೀಠಗಳ ಬಗ್ಗೆ ಮಾತನಾಡೋದಕ್ಕೆ ದಿನಗಟ್ಟಲೆ ಮಾತನಾಡಿದ ಕೂಡ ಮುಗಿಯೋದಿಲ್ಲ. ವೀರಶೈವ ಸಂಸ್ಕೃತಿ, ವೀರಶೈವ ಲಿಂಗಾಯತ ಪರಂಪರೆ, ಈ ಪರಂಪರೆಯ ಆಧಾರ ಮತ್ತು ಆರಂಭವೇ ಆದಿ ಜಗದ್ಗುರು ಪಂಚಾಚಾರ್ಯ ಸ್ಥಾಪಿಸಿದಂತಹ ಪಂಚಪೀಠಗಳಿಂದ ನಿಂತಿದೆ. ಆ ಕಾರಣಕ್ಕಾಗಿ ಪಂಚಪೀಠಗಳು ಈ ಜಗತ್ತಿಗೆ ನೀಡಿದಂತಹ ತತ್ವ ಸಿದ್ಧಾಂತಗಳು. ಯಾಕಂದರೆ ನಮಗೆಲ್ಲರಿಗೂ ಈಗ ಮಾವಿನ ಹಣ್ಣಿನ ಸೀಸನ್. ಮಾವಿನ ಹಣ್ಣು ಕೊಂಡು ತರಬಹುದು ಅಥವಾ ಯಾರೋ ಸ್ನೇಹಿತರು ಬಂಧುಗಳು ಹಾಗೆ ಕೊಡ್ಬೋದು. ಮಾವಿನ ಹಣ್ಣನ್ನು ತಿಂತೀವಿ, ಆಸ್ವಾದಿಸ್ತೀವಿ. ಆ ಮಾವಿನ ಹಣ್ಣನ್ನು ಬಿಟ್ಟಂಥ ಮರವನ್ನು ನೆನೆಸ್ಕೊಳ್ಳೋದು ಭಾಳ ಅಪರೂಪ. ಅದರಲ್ಲೂ ವಿಶೇಷವಾಗಿ ಹಣ್ಣು ಕೇವಲ ವರ್ಷಕ್ಕೊಮ್ಮೆ ಮಾತ್ರ ಸಿಗುತ್ತೆ, ಆದರೆ ಮರ ಶಾಶ್ವತವಾಗಿ ನಿಂತಿರುತ್ತೆ. ಆ ಮರದ ಬೇರು ಗಟ್ಟಿಯಾಗಿರುತ್ತೆ. ಆ ಕಾರಣಕ್ಕಾಗಿ ಈ ಧರ್ಮ ಸಿದ್ಧಾಂತವನ್ನು ಒಪ್ಪಿ ಸಾಮಾಜಿಕವಾದಂತಹ ಕ್ರಾಂತಿಯನ್ನು ಮಾಡಿದಂತಹ ಶರಣರಿಗೆ ಆಧಾರವಾಗಿ ಬೇರಿನ ಸ್ಥಾನದಲ್ಲಿ, ತಾಯಿ ಬೇರಿನ ಸ್ಥಾನದಲ್ಲಿ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡುವಂಥವರು ಆದಿ ಜಗದ್ಗುರು ಪಂಚಾಚಾರ್ಯರು. ಅದರಲ್ಲಿ ವಿಶೇಷವಾಗಿ ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು ಮತ್ತು ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನು ಒಟ್ಟೊಟ್ಟಿಗೆ ಮಾಡುವಂಥ ಒಂದು ಸಮನ್ವಯದ ಏನು ಕಾರ್ಯ ಆಗ್ತಿದೆಯಲ್ಲ, ಇದು ಇವತ್ತಿನ ಸಮಾಜಕ್ಕೆ ಬಹಳ ಅವಶ್ಯಕವಾಗಿದೆ.
ದಾರ್ಶನಿಕ ವಿಚಾರಗಳನ್ನು ಚಿಂತನೆ ಮಾಡೋದಾದರೆ ಯುಗ ಯುಗಗಳಲ್ಲಿ ಅವತರಿಸಿದಂತಹ ಆದಿ ಜಗದ್ಗುರು ಪಂಚಾಚಾರ್ಯರು ಕೃತಯುಗದಲ್ಲಿ ಏಕಾಕ್ಷರ ಶಿವಾಚಾರ್ಯರಾಗಿ, ದ್ವಕ್ಷರ ಶಿವಾಚಾರ್ಯರಾಗಿ, ತ್ರಕ್ಷರ ಶಿವಾಚಾರ್ಯರಾಗಿ, ಚತುರಕ್ಷರ ಶಿವಾಚಾರ್ಯರಾಗಿ ಹಾಗೂ ಪಂಚಾಕ್ಷರ ಶಿವಾಚಾರ್ಯರಾಗಿ ಅವತ್ತಿನ ದೇವಾನುದೇವತೆಗಳಿಗೆ ಲಿಂಗದೀಕ್ಷೆಯನ್ನು ಕರುಣಿಸಿದಂತಹ ಕೀರ್ತಿ ಆದಿ ಜಗದ್ಗುರು ಪಂಚಾಚಾರ್ಯರಿಗೆ ಸಲ್ತಾ ಇದೆ. ತ್ರೇತಾಯುಗದಲ್ಲಿ ಏಕವಕ್ತ್ರ ಶಿವಾಚಾರ್ಯರಾಗಿ, ದ್ವಿವಕ್ತ್ರ ಶಿವಾಚಾರ್ಯರಾಗಿ, ತ್ರಿವಕ್ತ್ರ ಶಿವಾಚಾರ್ಯರಾಗಿ, ಚತುರ್ವಕ್ತ್ರ ಶಿವಾಚಾರ್ಯರಾಗಿ ಮತ್ತು ಪಂಚವಕ್ತ್ರ ಶಿವಾಚಾರ್ಯರಾಗಿ ತಮ್ಮ ಕಾರ್ಯವನ್ನು ಮುಂದುವರಿಸ್ಕೊಂಡು ಬರ್ತಾರೆ. ಅದೇ ದ್ವಾಪರ ಯುಗದಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರಾಗಿ, ಧಾರುಕಾಚಾರ್ಯರಾಗಿ, ಘಂಟಾಕರ್ಣ ಶಿವಾಚಾರ್ಯರಾಗಿ, ಧೇನುಕರ್ಣ ಶಿವಾಚಾರ್ಯರಾಗಿ ಹಾಗೂ ವಿಶ್ವಕರ್ಣ ಶಿವಾಚಾರ್ಯರಾಗಿ ಕ್ರಮವಾಗಿ ತಮ್ಮ ಧರ್ಮ ಸಂಸ್ಕಾರವನ್ನು ಈ ಸಮಾಜದಲ್ಲಿ ಬಿತ್ತುವಂತಹ ಸಿದ್ಧಾಂತವನ್ನು ಪ್ರತಿಪಾದಿಸುವಂಥ ಕಾರ್ಯವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ. ಇಲ್ಲಿ ಯಾರೋ ಒಬ್ಬರು ಸಮಿತಿಯ ಸದಸ್ಯರು ಬಂದು ನಾನು 10 ಗಂಟೆಗೆ 10 ನಿಮಿಷ ಇದ್ದಾಗೆ ಬಂದಿದ್ದೆ, 10 ಗಂಟೆ ಅಂತ ಹೇಳಿ ಇನ್ವಿಟೇಷನ್ ನೋಡಿ. ಹಾಗೆ ಔಪಚಾರಿಕವಾಗಿ ಮಾತನಾಡೋ ಕಾಲಕ್ಕೆ ಒಂದು ಮಾತನ್ನು ವಿನಂತಿ ಮಾಡಿದರು. ತಾವು ದಯಮಾಡಿ ಶಿವಾದ್ವೈತ ಸಿದ್ಧಾಂತದ ಬಗ್ಗೆ 2 ನಿಮಿಷ ಹೇಳಬೇಕು ಅಂತ ವಿನಂತಿಯನ್ನು ಮಾಡಿದರು. ಭಾಳ ವಿಶಾಲವಾದ ವಿಷಯ, ಅದೇ ವಿಶೇಷವಾಗಿ ಇಟ್ಕೊಂಡು ಮಾತನಾಡೋದಕ್ಕೆ ಗಂಟೆಗಟ್ಟಲೆ ಸಮಯ ಇದೆ. ಹಾಗಾಗಿ ತಾವು ಸಂಕ್ಷಿಪ್ತವಾಗಿ ಅದನ್ನು ಪರಿಚಯ ಮಾಡುವಂಥ ಪ್ರಯತ್ನ ಅಷ್ಟೇ ಮಾಡ್ತೀನಿ ಅಂತ ಹೇಳಿದೆ. ಅವರ ವಿನಂತಿ ಮೇರೆಗೆ ಹೇಳೋದಾದರೆ, ಸನಾತನ ಭಾರತದಲ್ಲಿ 4 ಸಿದ್ಧಾಂತಗಳು ಪ್ರಚಲಿತದಲ್ಲಿದೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ಶಕ್ತಿ ವಿಶಿಷ್ಟಾದ್ವೈತ. ಆ ಯಾವುದರ ಬಗ್ಗೆ ಹೋಗೋದಿಲ್ಲ. ವೀರಶೈವ ಫಿಲಾಸಫಿ ಇದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಆಧರಿಸಿರುವಂಥದ್ದು. ಇದನ್ನು ದ್ವೈತಾದ್ವೈತ ಅಂತಲೂ ಕರೀತಾರೆ, ಶಿವಾದ್ವೈತ ಅಂತಲೂ ಕರೀತಾರೆ, ಶಕ್ತಿ ವಿಶಿಷ್ಟಾದ್ವೈತ ಅಂತ ಕರೀತಾರೆ. ವಿಶೇಷ ಏನಂತಂದರೆ, ಶಕ್ತಿಯನ್ನು ಹೊರತುಪಡಿಸಿದಂತಹ ಶಿವ ಅಥವಾ ಶಿವನನ್ನು ಹೊರತುಪಡಿಸಿದಂತಹ ಶಕ್ತಿ ಇದೆಯಲ್ಲ, ಇದಕ್ಕೆ ಹೆಚ್ಚು ಮನ್ನಣೆಯನ್ನು ಕೊಡಲಿಕ್ಕೆ, ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ. ಉದಾಹರಣೆಗೆ ನಾನೀಗ ಮಾತನಾಡ್ತಾ ಇದ್ದೀನಿ, ಮಾತನಾಡೋದಕ್ಕೆ ಈ ಮೈಕನ್ನು ಬಳಸ್ತಾ ಇದ್ದೀನಿ. ನಾನು ಮಾತನಾಡಿದ ಧ್ವನಿ ನಿಮಗೆ ಕೇಳಬೇಕು ಅಂತ ಮೈಕ್ ಇದೆ, ಆ ಮೈಕ್ ಇದೆ, ಆ ಇಕ್ವಿಪ್ಮೆಂಟ್ ಇದೆ, ಎಲ್ಲ ಇದೆ. ಆದರೆ ಆ ಮೈಕ್ ಎಲ್ಲ ಇದ್ದರೂ ಕೂಡ ಹೇಗೆ ಎಲೆಕ್ಟ್ರಿಸಿಟಿ ಪವರ್ ಇಲ್ಲದೆ ಹೋದರೆ ಅದು ತನ್ನ ಕೆಲಸವನ್ನು ಮಾಡೋದಿಲ್ಲಲ್ಲ, ಹಾಗೆ ಈ ಮೈಕ್ ಅಂದರೆ ಇದು ಶಿವ ಇದ್ದ ಹಾಗಿದ್ದರೆ ಶಕ್ತಿ ಅಂದರೆ ಅದರೊಳಗೆ ಪ್ರವಹಿಸುವಂತಹ ವಿದ್ಯುತ್. ಈ ಕಾರಣಕ್ಕಾಗಿ ನಾವು ಪೂಜೆ ಮಾಡುವಂತಹ ಇಷ್ಟಲಿಂಗ ಅದು ಶಿವನ ಪ್ರತೀಕವಾಗಿದ್ದರೆ ಅದರಲ್ಲಿರ್ತಕ್ಕಂತಹ ಜಂಗಮ ಶಕ್ತಿ ಏನಿದೆಯಲ್ಲ ಅದು ಶಕ್ತಿಯ ಪ್ರತೀಕ. ಆ ಎರಡೂ ಕೂಡ ಮೇಳೈಸಿದರೆ ಮಾತ್ರವೇ ಆ ನಮ್ಮ ಪೂಜೆ ಮತ್ತು ನಮಗೆ ಆತ್ಮದರ್ಶನದ ದಾರಿ ಸುಗಮ ಆಗುತ್ತೆ. ಇದು ಶಿವಾದ್ವೈತ ಸಿದ್ಧಾಂತದ ಸಾರ. ಅಂತಹ ಶಿವಾದ್ವೈತ ಸಿದ್ಧಾಂತವನ್ನು ಸಾಕ್ಷಾತ್ ಪರಮೇಶ್ವರನೇ ಆದಿ ಪಂಚಾಚಾರ್ಯರಿಗೆ ಮೊಟ್ಟ ಮೊದಲಿಗೆ ಉಪದೇಶವನ್ನು ಮಾಡ್ತಾನೆ. ಆ ಉಪದೇಶವನ್ನು ಮಾಡೋ ಕಾಲಕ್ಕೆ, ಯಾವುದೇ ಉಪದೇಶ ಮಾಡೋ ಕಾಲಕ್ಕೆ ಅದು ಸೂತ್ರ ರೂಪದಲ್ಲೇ ಈ ಜಗತ್ತಿಗೆ ಬಂದಂಥ ಎಲ್ಲ ಜ್ಞಾನಸಾರ. ಅದು ಸಾಂಖ್ಯಾಶಾಸ್ತ್ರ ಇರ್ಬೋದು, ಯೋಗ ಸೂತ್ರ, ಸೂತ್ರ ಇರ್ಬೋದು, ಯೋಗ ಸೂತ್ರ ಇರ್ಬೋದು, ವ್ಯಾಕರಣ ಸೂತ್ರ, ಎಲ್ಲ ಸಿದ್ಧಾಂತಗಳು ಅಥವಾ ಎಲ್ಲ ಜ್ಞಾನಗಳು ಸೂತ್ರದ ರೂಪದಲ್ಲಿ ಬರ್ತಾ ಇದ್ದಾವೆ. ಅಂತಹ ಸೂತ್ರದ ರೂಪದಲ್ಲಿ ಆದಿ ಜಗದ್ಗುರು ಪಂಚಾಚಾರ್ಯರಿಗೆ ಭಗವಂತ ಮೊಟ್ಟ ಮೊದಲಿಗೆ ಈ ಶಿವಾದ್ವೈತವನ್ನು ಬೋಧಿಸ್ತಾನೆ ಆ ಪಂಚಸೂತ್ರಗಳ ಮೂಲಕ. ಸಾಕಷ್ಟು ವೇದಿಕೆಯಲ್ಲಿ ಸಾಕಷ್ಟು ಗುರುಗಳು ಅಥವಾ ಗಣ್ಯರು ಮಾನ್ಯರು ಹೇಳ್ತಿರ್ತಾರೆ, ಪಂಚಾನನ ತನೋದ್ಭೂತಾನ್ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರ ಕೃತೋ ಒಂದೇ ಪಂಚಾಚಾರ್ಯಾನ್ ಜಗದ್ಗುರು ಅನ್ನುವಂಥ ಮಾತನ್ನು ಕೇಳ್ತೀವಿ. ಇದು ಒಂದು ಶ್ಲೋಕ ಬಹುಶಃ ಪಂಚಾಚಾರ್ಯರ ಅತ್ಯಂತ ವಿಶದವಾದಂಥ ಸಂಪೂರ್ಣ ವಿವರವನ್ನು ಕೊಡ್ತಾ ಹೋಗುತ್ತೆ. ಅಂತಹ ಪಂಚಸೂತ್ರಗಳಿಗೆ ಅಧಿಪತಿಗಳಾದಂತಹ ಪಂಚಾಚಾರ್ಯರ ನಾನು ಮೊದಲನೇ ಹೇಳಿದೆ, ಕೃತಯುಗದಲ್ಲಿ ಏಕಾಕ್ಷರ ಅನ್ನುವಂಥ ಹೆಸರನ್ನು ಹೇಳಿದೆ. ಒಂದು ಹೆಸರು ಅಥವಾ ಯಾವುದೋ ಒಂದು ವ್ಯಕ್ತಿಗೆ ಒಂದು ಹೆಸರು ಬರಬೇಕು ಅಂದರೆ ಅದಕ್ಕೊಂದೇನೋ ಹಿನ್ನೆಲೆ ಇರಬೇಕಲ್ಲ. ಅದಕ್ಕೆ 5 ಪೀಠಗಳೇನಿದ್ದಾವೆ, ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ ಮತ್ತು ಕಾಶಿ. ಈ 5 ಪೀಠಗಳಿಗೆ 5 ಗೋತ್ರ ಪುರುಷರಿದ್ದಾರೆ, 5 ಸೂತ್ರಗಳಿದ್ದಾವೆ, 5 ಸಿಂಹಾಸನಗಳಿದ್ದಾವೆ, 5 ಧ್ವಜಗಳನ್ನು ಹಿಡಿದಿದ್ದಾರೆ. ಈ ಥರದ ಭಿನ್ನ ಭಿನ್ನವಾಗಿ ನಾವು ಅದನ್ನು ನೋಡ್ಬೋದು. ಅಂಥ 5 ಸೂತ್ರಗಳಲ್ಲಿ ಪಡ್ಬಿಡಿ, ವೃಷ್ಟಿ, ಲಂಬನ, ಮುಕ್ತಾಗುಚ್ಚ ಮತ್ತು ಪಂಚವರ್ಣ ಈ 5 ಸೂತ್ರಗಳಿದ್ದಾವೆ. ಅದರಲ್ಲಿ ಮೊಟ್ಟ ಮೊದಲನೇದಾದಂತಹ ಪಡ್ಬಿಡಿ ಅಥವಾ ಪದ್ವಿಧಿ. ಆ ಪದ್ವಿಧಿ ಅನ್ನುವಂತಹ ಸೂತ್ರ ಏನಿದೆಯಲ್ಲ, ಜಗದ್ಗುರು ರೇಣುಕಾಚಾರ್ಯರು ಈ ಸೂತ್ರವನ್ನು ಆಧರಿಸಿಯೇ ಮಹಾಮುನಿ ಅಗಸ್ತ್ಯರಿಗೆ ಬೋಧಿಸಿದಂಥ ಶಿವಾದ್ವೈತದ ಸಾರವೇ ಶ್ರೀ ಸಿದ್ಧಾಂತ ಶಿಖಾಮಣಿ. ವೀರಶೈವ ಲಿಂಗಾಯತ ಧರ್ಮೀಯರ
ಧರ್ಮಗ್ರಂಥ ಅಂತ ಹೇಳಿ ಈ ಗ್ರಂಥವನ್ನು ಪುರಸ್ಕರಿಸಲಾಗ್ತಾ ಇದೆ. ಬಹುಶಃ ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರ ಪರಿಶ್ರಮದ ಫಲವಾಗಿ ಜಗತ್ತಿನ 19 ಭಾಷೆಗಳಿಗೆ ಅದು ತರ್ಜುಮೆಗೊಂಡು ಇಡೀ ಜಗತ್ತಿನಾದ್ಯಂತ ಅದು ಮನ್ನಣೆಯನ್ನು ಗಳಿಸಿದೆ. ಇನ್ನೊಂದು 3-4 ದಿವಸದಲ್ಲಿ ಈ ಗ್ರಂಥದ 20ನೇ ಭಾಷಾನುವಾದದ ಕೃತಿ ಪಂಜಾಬಿ ಭಾಷೆಗೆ ಭಾಷಾಂತರಗೊಂಡು ಅದು ಯಾವ ಕ್ಷೇತ್ರದಲ್ಲಿ ಬಿಡುಗಡೆ ಆಗ್ತಿದೆ ಅಂತಂದರೆ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಕುರುಕ್ಷೇತ್ರದಲ್ಲಿ ಆ ಪಂಜಾಬಿ ಗ್ರಂಥ ಜಗದ್ಗುರುಗಳ ಆಷಾಢ ಮಾಸದ ಪೂಜಾ ಕಾರ್ಯಕ್ರಮ ಬಿಡುಗಡೆ ಆಗ್ತದೆ. ಎಂಥ ಅದ್ಭುತವಾದಂತಹ ಸಮನ್ವಯ ಇದೆ ಅಂತಂದರೆ, ಕುರುಕ್ಷೇತ್ರ ಅಂದರೆ ಅದು ಅರ್ಜುನನಿಗೆ ಶ್ರೀಕೃಷ್ಣ ಉಪದೇಶ ಮಾಡುವಂತಹ ಜಾಗ ಭಗವದ್ಗೀತೆ. ಅಂತಹ ಭಗವದ್ಗೀತೆಗೆ ಸರಿಸಮಾನವಾದಂತಹ ಶ್ರೀ ಸಿದ್ಧಾಂತ ಶಿಖಾಮಣಿ ಅದೇ ಕುರುಕ್ಷೇತ್ರದ ನೆಲದಲ್ಲಿ 3-4 ದಿನಗಳಲ್ಲಿ ಬಿಡುಗಡೆ ಆಗ್ತಿರೋದು ಕೂಡ ಒಂದು ಧಾರ್ಮಿಕ ಸಮನ್ವಯ ಅನ್ನುವಂಥದ್ದು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಂತಹ ಪದ್ವಿಧಿ ಸೂತ್ರ, ಆ ಪದ್ವಿಧಿ ಅಂತಂದರೆ ಪದ ಪ್ಲಸ್ ವಿಧಿ, ಪದ್ವಿಧಿ. ಆ ಪದ್ವಿಧಿ ಅನ್ನೋದರಲ್ಲಿ ಸಂಸ್ಕೃತದಲ್ಲಿ ಪ್ರತಿ ಪದ ಉತ್ಪನ್ನ ಆಗೋದಕ್ಕೆ ಧಾತು ಬಹಳ ಮುಖ್ಯ. ಪ್ರತಿ ಪದಕ್ಕೂ ಒಂದು ಧಾತು ಅಂತಿರುತ್ತೆ. ಆ ಪದ್ವಿಧಿ ಅನ್ನುವಂತಹ ಪದಕ್ಕೆ ಇರುವಂತಹ ಧಾತು ಪದ್ ಅನ್ನುವಂತಹ ಧಾತು. ಇದರಲ್ಲಿ ನಿಮ್ಮ ದೃಷ್ಟಿಯಲ್ಲಿ 2 ಅಕ್ಷರ ಕಂಡರೂ ಕೂಡ ವ್ಯಾಕರಣದ ದೃಷ್ಟಿಯಿಂದ, ಛಂದಸ್ಸಿನ ದೃಷ್ಟಿಯಿಂದ ಪದ್ ಅನ್ನೋದ್ರಲ್ಲಿ ದ ವ್ಯಂಜನ ಇರೋದ್ರಿಂದ ಅದು ಮಾತ್ರಾಗಣಕ್ಕೆ ಅನ್ವಯ ಆಗೋಲ್ಲ. ಕೇವಲ 1 ಅಕ್ಷರ ಇರುತ್ತೆ, ಅದು ಪ ಅನ್ನೋ ಅಕ್ಷರದಿಂದ ಆ ಪದ ಸೃಷ್ಟಿಯಾಗಿದೆ. ಹಾಗಾಗಿ ಒಂದೇ ಒಂದು ಅಕ್ಷರದ ಸೂತ್ರವನ್ನು ಪರಮಾತ್ಮ ಆದಿ ಪಂಚಾಚಾರ್ಯರಿಗೆ ಬೋಧನೆಯನ್ನು ಮಾಡ್ತಾನೆ. ಆ 1 ಅಕ್ಷರದ ಸೂತ್ರಕ್ಕೆ ಅಧಿಪತಿಗಳೇ ಅವರು ಏಕಾಕ್ಷರ ಶಿವಾಚಾರ್ಯರು ಅಂತ ಹೇಳಿ ಕೃತಿಯುಗದಲ್ಲಿ ಪ್ರಸಿದ್ಧವಾಗ್ತಾರೆ. ಅದೇ ರೀತಿ ಉಜ್ಜಯಿನಿ ಪೀಠದ ಸೂತ್ರ ವೃಷ್ಟಿ ಸೂತ್ರ. ವೃಷ್ಟಿ ಅಂದರೆ ಮಳೆ ಅಂತ, ಮಳೆ ಪೀಠ ಅಂತ ಕರೀತಾರೆ ಉಜ್ಜಯಿನಿ ಪೀಠವನ್ನು. ವೃಷ್ಟಿ ಸೂತ್ರ 2 ಅಕ್ಷರ ಇದೆ. ಆ ಕಾರಣಕ್ಕಾಗಿ ಅದು ದ್ವಕ್ಷರ ಶಿವಾಚಾರ್ಯರು ಅಂತ ಹೇಳ್ತಕ್ಕಂಥಾದರೆ 3ನೇ ಸೂತ್ರ ಕೇದಾರ ಪೀಠದ ಸೂತ್ರ ಲಂಬನ ಸೂತ್ರ. ಲಂಬನ ಅಂತಂದರೆ 3 ಅಕ್ಷರ ಆಯಿತು. ಅದಕ್ಕೆ ತ್ರಕ್ಷರ ಶಿವಾಚಾರ್ಯರು ಅಂತ ಹೇಳಿ ಹೆಸರಾದರೂ. ಮುಂದಿನ ಶ್ರೀಶೈಲ ಪೀಠದ ಸೂತ್ರ ಮುಕ್ತಾಗುಚ್ಛ ಸೂತ್ರ, 4 ಅಕ್ಷರಗಳಿದವು, ಮುಕ್ತಾಗುಚ್ಛ. ಅದಕ್ಕಾಗಿ ಅವರು ಚತುರಕ್ಷರ ಶಿವಾಚಾರ್ಯರಾಗಿ ಕಾಶಿ ಪೀಠದ ಪಂಚವರ್ಣ ಸೂತ್ರ, ಪಂಚವರ್ಣ ಅಂತಂದರೆ 5 ಅಕ್ಷರ ಅಂತ, ವರ್ಣ ಅಂದರೆ ಅಕ್ಷರ. ಶಿವ ಏವಾತ್ಮ ಅನ್ನೋದು ಕಾಶಿ ಪೀಠದ ಸೂತ್ರ. ಆ 5 ಅಕ್ಷರಗಳಲ್ಲಿರೋದ್ರಿಂದಾಗಿ ಅವರಿಗೆ ಪಂಚಾಕ್ಷರ ಶಿವಾಚಾರ್ಯ ಅಂತ ಹೇಳಿ ನಾಮಾಂಕಿತವನ್ನು ಹೊಂದಿ ಈ ಭೂತಲದಲ್ಲಿ ಬಂದು ಶಿವಾದ್ವೈತ ಸಿದ್ಧಾಂತವನ್ನು ನಿರಂತರವಾಗಿ ಪ್ರಕಟ ಮಾಡ್ಕೊಂಡು ಹೋದರು. ಬಹುಶಃ ಸಿದ್ಧಾಂತ ಶಿಖಾಮಣಿ ಗ್ರಂಥ ಬರುವ ಕಾಲಕ್ಕೆ ಅಥವಾ ಬರುವವರೆಗೆ ಅಥವಾ ರೇಣುಕಾಚಾರ್ಯರು ಉಪದೇಶ ಮಾಡುವವರೆಗೆ ಈ ಸಮಾಜದಲ್ಲಿ ಅಥವಾ ಈ ಜಗತ್ತಿನಲ್ಲಿ ಒಂದು ನಿಯಮ ಇದೆ. ಏನು ನಿಯಮ ಅಂತಂದರೆ, ಯಾವುದೇ ಸಿದ್ಧಾಂತವನ್ನು ತಮ್ಮದೇ ಆದಂಥ ಸಿದ್ಧಾಂತವನ್ನು ಪ್ರತಿಪಾದಿಸಬೇಕು ಅಂದರೆ 3 ಕಾರಣದಿಂದ ಅದನ್ನು ಸಾಬೀತು ಮಾಡಬೇಕು. ಯುಕ್ತಿ, ಶಾಸ್ತ್ರ ಮತ್ತು ಪ್ರಮಾಣ. ಈ 3 ಕಾರಣದಿಂದ ಆ ಸಿದ್ಧಾಂತವನ್ನು ಅವರು ಪ್ರತಿಪಾದಿಸಬೇಕಿತ್ತು. ಈ ಪ್ರತಿಪಾದಿಸುವ ಕಾಲಕ್ಕೆ ಅಲ್ಲಿವರೆಗೆ ಪ್ರಚಲಿತವಿದ್ದಂಥ ಸಿದ್ಧಾಂತವನ್ನು ಖಂಡನೆ ಮಾಡಬೇಕು. ಅದು ಸರಿಯಿಲ್ಲ, ಆ ಕಾರಣಕ್ಕಾಗಿ ಈ ಸಿದ್ಧಾಂತವನ್ನು ನೀವು ಸ್ವೀಕಾರ ಮಾಡಿರಿ ಎನ್ನುವಂಥ ಪದ್ಧತಿ. ಮೊಟ್ಟ ಮೊದಲಿಗೆ ರೇಣುಕಾಚಾರ್ಯರು ಯಾವ ಶಿವಾದ್ವೈತವನ್ನು ಬೋಧಿಸುವ ಕಾಲಕ್ಕೆ ಅಗಸ್ತ್ಯ ಮಹರ್ಷಿಗೆ ಹೇಳ್ತಾರೆ, ಸಾಂಖ್ಯಂ ಯೋಗ ಪಾಂಚರಾತ್ರಂ ವೇದಾಹ ಪಾಶುಪತಾಪಕಂ ಏತಾನಿ ಮಾನಭೂತಾನಿ ನೋಪಹನ್ಯಾನಿ ಯುಕ್ತಿಭಿ ಎನ್ನುವಂಥ ಒಂದು ಶ್ಲೋಕವನ್ನು ಹೇಳ್ತಾರೆ. ಬಹುಶಃ ಜಗತ್ತಿನ ಯಾವುದೇ ಧಾರ್ಮಿಕ ಗ್ರಂಥಗಳು ಕೂಡ ಇಂಥ ವಿಶಾಲವಾದ ತತ್ವವನ್ನು, ಸಿದ್ಧಾಂತವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕಾರಣಕ್ಕೆ ಅಂತಂದರೆ, ಅಭಿರುಚಿಯ ಭೇದಕ್ಕಾಗಿ ಬೇರೆ ಬೇರೆ ಸಿದ್ಧಾಂತಗಳು ಬೇರೆ ಬೇರೆ ಆಚಾರ್ಯರ ಸಂತರು ಮಹಾಂತರಿಂದ ಪ್ರಕಟ ಆಗಿದ್ದರೆ ಅಥವಾ ಪ್ರತಿಪಾದನೆ ಆಗಿದ್ದರೆ ಆಯಾಯ ಕಾಲಘಟ್ಟಕ್ಕೆ ಎಲ್ಲವೂ ಕೂಡ ಸತ್ಯವೇ ಆಗಿರುತ್ತೆ, ಅವಕ್ಕೆಲ್ಲವೂ ಕೂಡ ಮಾನ್ಯತೆ ಇದೆ. ನಿಮ್ಮ ಸಿದ್ಧಾಂತವನ್ನು ಮಂಡಿಸೋದಕ್ಕಾಗಿ, ಮಂಡನೆ ಮಾಡಲಿಕ್ಕಾಗಿ ಈ ಥರ ಯಾವ ಸಿದ್ಧಾಂತಗಳನ್ನು ಖಂಡನೆ ಮಾಡಬಾರ್ದು ಅನ್ನುವಂಥ ಉಪದೇಶವನ್ನು ಜಗದ್ಗುರು ರೇಣುಕಾಚಾರ್ಯರು ಮೊಟ್ಟ ಮೊದಲಿಗೆ ಹೇಳ್ತಾರೆ. ಇದು ಸಿದ್ಧಾಂತ ಶಿಖಾಮಣಿ ಮತ್ತು ವಿಶೇಷವಾಗಿ ವೀರಶೈವ ಸಿದ್ಧಾಂತ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಿದ್ಧಾಂತಗಳನ್ನು ಗೌರವಿಸುವುದಕ್ಕೆ ಇರುವಂತಹ ಪ್ರತೀಕ. ಈ ವಿಚಾರಧಾರೆಯನ್ನು ರೇಣುಕ ಭಗವತ್ಪಾದರು ಹೇಳ್ತಾರೆ. ಅಂತಹ ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯರಿಗೆ ಬೋಧಿಸಿದಂಥ ಶಿವಾದ್ವೈತವನ್ನು ಬೋಧಿಸಿದ ನಂತರ ಅವರು ಭದ್ರಾ ತೀರದಲ್ಲಿರ್ತಕ್ಕಂತಹ ಮಲಯಾಚಲದಲ್ಲಿ, ಯಾಕೆಂದರೆ ರಂಭಾಪುರಿ ಪೀಠದ ಆದಿ ಜಗದ್ಗುರು ರೇಣುಕಾಚಾರ್ಯರು ಉತ್ಪನ್ನ ಆಗೋದು ಇಂದಿನ ತೆಲಂಗಾಣ ಜಿಲ್ಲೆಯ ತೆಲಂಗಾಣ ರಾಜ್ಯದ ನಲಗೊಂಡ ಜಿಲ್ಲೆಯ ಕೊಲ್ಲಿಪಾಟಿ ಕ್ಷೇತ್ರ ಸೋಮೇಶ್ವರ ಮಹಾಲಿಂಗದಿಂದ. ಇವತ್ತಿಗೂ ಕೂಡ ಕೇವಲ ಹೈದರಾಬಾದಿಂದ ಒಂದು 70-80 ಕಿಲೋಮೀಟರ್ ದೂರದಲ್ಲಿರುತ್ತೆ. ಅದಾರಾದರೂ ಹೋಗಿ ನೋಡ್ಬೋದು. ಕೊಲ್ಲಿಪಾಟಿ ಕ್ಷೇತ್ರದಲ್ಲಿ ನಮ್ಮಲ್ಲಿ ಹಿಂದಿನಿಂದ ಒಂದು ಮಾತಿದೆ, 18 ಜಾತಿಗಳು ಅಂತ ಅಷ್ಟೇ ಇದ್ದಿದ್ದು. ಹಿಂದೆ ಇವತ್ತು ಸಾವಿರಾರು ಆಗಿದ್ದಾವೆ.
18 ಜಾತಿಗಳು. ಆ 18 ಜಾತಿಗಳಿಗೆ 18 ಮಠಗಳನ್ನು ನಿರ್ಮಾಣ ಮಾಡ್ತಾರೆ ರೇಣುಕಾಚಾರ್ಯರು. ಇಂದಿಗೂ ಕೂಡ ಅದರ ಕುರುಹುಗಳನ್ನು ನಾವು ಕಾಣ್ಬೋದು. ಎಲ್ಲ ಜನಾಂಗಕ್ಕೆ ಧರ್ಮ ಸಂಸ್ಕಾರವನ್ನು ಕೊಡುವಂತಹ ಕಾರ್ಯವನ್ನು ರೇಣುಕಾಚಾರ್ಯರು ಮೊಟ್ಟ ಮೊದಲಿಗೆ ಮಾಡ್ತಾರೆ. ಯಾಕೆಂದರೆ ವೀರಶೈವ ಪಂಚಪೀಠಗಳು ಯಾವುದೋ ಜಾತಿ ಮಠಗಳಲ್ಲ, ಇವು ತತ್ವದ ಮಠಗಳು, ಇವು ನೀತಿಯ ಮಠಗಳು, ಇವು ಸಂಸ್ಕಾರದ ಮಠಗಳು. ಆ ಕಾರಣಕ್ಕಾಗಿ ಯಾವ ಜಾತಿ ಭೇದವನ್ನು ಮಾಡದೆ ಕಬ್ಬಿಗರ ಕುಲದಲ್ಲಿ ಹುಟ್ಟಿದಂಥ ಅಗಸ್ತ್ಯ ಮಹರ್ಷಿಗೆ ಜಗದ್ಗುರು ರೇಣುಕಾಚಾರ್ಯರು ಶಿವಾದ್ವೈತ ಸಿದ್ಧಾಂತವನ್ನು ಬೋಧನೆ ಮಾಡ್ತಾರೆ. ಅಲ್ಲಿಂದ ಬಂದು ಮಲಯಾಚಲದಲ್ಲಿ ಭದ್ರಾತೀರದಲ್ಲಿ ವೀರ ಸಿಂಹಾಸನ ಮಹಾಸಂಸ್ಥಾನ ಪೀಠವನ್ನು ಸಂಸ್ಥಾಪನೆ ಮಾಡಿ ಇವತ್ತಿನವರೆಗೆ ಈಗಿರ್ತಕ್ಕಂಥ ಪ್ರಸ್ತುತ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಭಗವತ್ಪಾದರು 121ನೇ ಜಗದ್ಗುರುಗಳು. 120 ಜಗದ್ಗುರುಗಳು ಆ ಪೀಠವನ್ನು ಆರೋಹಣ ಮಾಡಿದ್ದಾರೆ. ವೀರ ಸಿಂಹಾಸನ ಅನ್ನುವಂಥ ಸಿಂಹಾಸನವನ್ನು ಏರಿದ್ದಾರೆ. ಗೋತ್ರಪುರುಷನಾಗಿ ವೀರಭದ್ರಲ್ಲಿ ಪೂಜೆಗೊಳ್ತಾ ಇದ್ದಾನೆ. ಸೂತ್ರ ಈಗಾಗಲೇ ಹೇಳಿದ ಪಡ್ಬಿಡಿ ಸೂತ್ರದ ಒಡೆಯರು. ತತ್ವ ಪೃಥ್ವಿ ತತ್ವದ ಒಡೆಯರು. ಪೃಥ್ವಿ ಯಾವ ಪಂಚಭೂತಗಳಿರ್ತಿದ್ದಾವಲ್ಲ, ಪಂಚಭೂತಗಳಿಗೆ ಅಧಿಪತಿಗಳು ಪಂಚಪೀಠಾಧೀಶ್ವರು. ಅಂತಹ ಪಂಚತತ್ವಗಳಲ್ಲಿ ಪೃಥ್ವಿ ತತ್ವದ ಒಡೆಯರಾಗಿ ಆ ಪೀಠವನ್ನು ಇವತ್ತಿನವರೆಗೆ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎರಡನೇ ಪೀಠ ಉಜ್ಜಯಿನಿ ಪೀಠ. ಉಜ್ಜಯಿನಿ ಪೀಠದ ಆದಿ ಜಗದ್ಗುರು ದಾರುಕಾಚಾರ್ಯರು ಮಧ್ಯಪ್ರದೇಶದ, ಅವತ್ತಿನ ಕಾಲಕ್ಕೆ ಮಾಳವ ದೇಶ ಅಂತ ಕರೀತಿದ್ರು ಅದನ್ನು, ಆ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರ್ತಕ್ಕಂತಹ ವಟಕ್ಷೇತ್ರ, ಕ್ಷಿಪ್ರಾ ನದಿಯ ದಂಡೆಯಲ್ಲಿರ್ತಕ್ಕಂಥ ವಟಕ್ಷೇತ್ರ ಸಿದ್ದೇಶ್ವರ ಮಹಾಲಿಂಗದಿಂದ ಆವಿರ್ಭವಿಸಿ ಯಾವ ದದೀಚಿ ಮಹರ್ಷಿಗೆ ಶಿವಾದ್ವೈತವನ್ನು ಬೋಧನೆಯನ್ನು ಮಾಡ್ತಾರೆ. ಅಲ್ಲಿ ಸ್ಥಾಪನೆ ಆದಂತಹ ಆ ಪೀಠ 7-8ನೇ ಶತಮಾನದ ಆಸುಪಾಸಿನಲ್ಲಿ ಅಲ್ಲಿ ನಡೆದಂಥ ಒಂದು ಧರ್ಮ ಸಂಘರ್ಷದಿಂದ ಮನನೊಂದು ಜಗದ್ಗುರು ಮರಳಸಿದ್ದ ಭಗವತ್ಪಾದರು ಅಲ್ಲಿಂದ ವಲಸೆ ಬಂದು ಈಗಿರ್ತಕ್ಕಂತಹ ಬಳ್ಳಾರಿ ಜಿಲ್ಲೆ ಅಥವಾ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಉಜ್ಜಯಿನಿಯಲ್ಲಿ ಪೀಠವನ್ನು ಸ್ಥಳಾಂತರ ಮಾಡ್ತಾರೆ. ಬಹುಶಃ ಅತ್ಯದ್ಭುತವಾದಂತಹ ಒಂದು ಮಾತಿದೆ, ಹಂಪಿ ಹೊರನೋಡು ಉಜ್ಜಯಿನಿ ಒಳನೋಡು ಅಂತ. ಯಾವ ಅಮೇರಿಕದ ಯುನೆಸ್ಕೋದ ಪಾರಂಪರಿಕ ಪಟ್ಟಿಯಲ್ಲಿ ಉಜ್ಜಯಿನಿ ಪೀಠದಲ್ಲಿ ಮರಳಸಿದ್ದರ ಗರ್ಭಗುಡಿಯಲ್ಲಿರ್ತಕ್ಕಂತಹ ಸಹಸ್ರದಳ ಕಮಲ, ಆ ಸಹಸ್ರದಳ ಕಮಲವನ್ನು ಇವತ್ತಿಗೂ ಕೂಡ ನಾವು ನೋಡ್ಬೋದು. ಭಾಳ ವಿಶೇಷವಾದಂತಹ ರಚನೆ, ಜಕಣಾಚಾರ್ಯ ಕೆತ್ತನೆ ಇರ್ತಕ್ಕಂಥ ಅತ್ಯದ್ಭುತವಾದಂತಹ ಶಿಲ್ಪ ಕಲಾ ವೈಭವ ಇದೆ. ಜಗತ್ತಿನಲ್ಲಿ ಇನ್ನೆಲ್ಲೂ ಕೂಡ ನಡೆದೇ ಇರತಕ್ಕಂತಹ ವೈಶಾಖ ಮಾಸದ ಷಷ್ಠಿಯ ದಿವಸ ಅಲ್ಲಿ ನಡೆಯುವಂಥ ಶಿಖರ ತೈಲಾಭಿಷೇಕ, ಆ ಶಿಖರ ತೈಲಾಭಿಷೇಕ ನ ಭೂತೋ ನ ಭವಿಷ್ಯತಿ, ಇನ್ನೆಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಅದ್ಭುತವಾದ ಸಂಸ್ಕೃತಿ ಪರಂಪರೆಯ ಪ್ರತೀಕವಾಗಿ ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇದೆ. ಅಂತಹ ಉಜ್ಜಯಿನಿ ಪೀಠ ಇವತ್ತು 112 ಜನ ಜಗದ್ಗುರುಗಳನ್ನು ಕಂಡು 113ನೇವರು ಸ್ವತಃ ಇವತ್ತು ಡಾಕ್ಟರ್ ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರಾಗಿ ಇವತ್ತು ಪೀಠವನ್ನು ಮುನ್ನಡೆಸ್ತಾ ಇದ್ದಾರೆ. ಬಹುಶಃ ಇದೇ ವೇದಿಕೆಯಿಂದ ಇದೇ ಜುಲೈ 14-15 13-14ರಂದು ಉಜ್ಜಯಿನಿ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆ ಹಾಗೂ ಸದ್ಧರ್ಮ ಸಮಾವೇಶ ಕೂಡ ನಡೀತಾ ಇದೆ. 3ನೇ ಪೀಠ ಕೇದಾರ ಪೀಠ. ಕೇದಾರ ಅಂತಂದರೆ ಗೊತ್ತು ನಿಮಗೆ, ಉತ್ತರಾಖಂಡದಲ್ಲಿರ್ತಕ್ಕಂಥ ಹಿಮಾಲಯ ಪರ್ವತದಲ್ಲಿ ಶ್ರೀಮದ್ ಹಿಮವತ್ ಕೇದಾರ ವೈರಾಗ್ಯ ಸಿಂಹಾಸನದ ಅಧಿಪತಿಗಳು. ಯಾವ ಬಿದಿರಿನ ದಂಡವನ್ನು ಹಿಡಿದು ನೀಲಿ ಧ್ವಜವನ್ನು ಹಿಡಿದು ವೈರಾಗ್ಯ ಸಿಂಹಾಸನದ ಮೇಲೆ ಕೂತಿರ್ತಕ್ಕಂಥ ಪ್ರಸ್ತುತ ಜಗದ್ಗುರು ಭೀಮಾಶಂಕರಲಿಂಗ ಶಿವಾಚಾರ್ಯ ಭಗವತ್ಪಾದರು 324ನೇ ಜಗದ್ಗುರುಗಳು. ಇವತ್ತಿರ್ತಕ್ಕಂಥ ಕೇದಾರಪೀಠ ಜಗದ್ಗುರು 324ನೇ. ಆದಿ ಜಗದ್ಗುರು ಘಂಟಾಕರ್ಣ ಶಿವಾಚಾರ್ಯ ಭಗವತ್ಪಾದರು ಆಂಧ್ರ ಪ್ರದೇಶದ ಈಸ್ಟ್ ಗೋದಾವರಿ ಜಿಲ್ಲೆಯಲ್ಲಿರ್ತಕ್ಕಂಥ ಭೀಮನಾಥ ಮಹಾಲಿಂಗದಿಂದ ಆವಿರ್ಭವಿಸಿ ಹಿಮವತ್ ಕೇದಾರದಲ್ಲಿ ವೈರಾಗ್ಯ ಸಿಂಹಾಸನವನ್ನು ಸ್ಥಾಪನೆ ಮಾಡಿದ್ದಾರೆ. ಇವತ್ತಿಗೂ ಕೂಡ ಕೇದಾರ ಉತ್ತರಾಖಂಡ ಪ್ರಾಂತ್ಯದಲ್ಲಿ ಘಂಟಾಕರ್ಣ ಭಗವತ್ಪಾದರಿಗೆ ಅತ್ಯಂತ ಧಾರ್ಮಿಕವಾದ ಮಹತ್ವ ಮತ್ತು ಸ್ಥಾನ ಗೌರವಗಳಿದ್ದಾವೆ. ಯಾವ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಕೇದಾರನಾಥನ ಮಂದಿರ ಇದೆಯಲ್ಲ, ಆ ಕೇದಾರನಾಥ ಮಂದಿರದ ಸಂಪೂರ್ಣ ಧಾರ್ಮಿಕ ಅಧಿಕಾರ ಕೇದಾರಪೀಠದ ಒಡೆಯರ ಕೈನಲ್ಲಿರುತ್ತೆ. 6 ತಿಂಗಳು ಅದು ಕೇದಾರಪೀಠ ಬಂದಾಗಿದ್ದರೆ, ಅಂದರೆ ಕ್ಲೋಸ್ ಆದರೆ, ಈ 4 ತಿಂಗಳು ಆ ಕೇದಾರನಾಥನ ಉತ್ಸವ ಮೂರ್ತಿ ಕೆಳಗಿರ್ತಕ್ಕಂತಹ ಉಕ್ಕಿ ಮಠದಲ್ಲಿರ್ತಕ್ಕಂಥ ಗದ್ದಿಸ್ಥಾನದಲ್ಲಿ ಪೂಜೆಗೊಳ್ತಾ ಇದೆ. ಹಾಗೆ ಪೂಜೆಗೊಳ್ಳುವಂತಹ ಸಂದರ್ಭದಲ್ಲಿ ಮೇಲಿನಿಂದ ಕೇದಾರನಾಥನ ಮುಕುಟದಲ್ಲಿದ್ದಂತಹ ಕಿರೀಟವನ್ನು ತಂದು ಕೇದಾರದ ಜಗದ್ಗುರುಗಳಿಗೆ ಹಾಕ್ತಾರೆ. ಆ ಉತ್ತರಾಖಂಡ ಪ್ರದೇಶದಲ್ಲಿ ರಾವಲ್ ಅನ್ನುವಂತಹ ಪದವಿಯನ್ನು ಹೆಸರಿನಿಂದ ಜಗದ್ಗುರುಗಳನ್ನು ಗೌರವಿಸ್ತಾರೆ. ರಾವಲ್ ಅಂತಂದರೆ ಕನ್ನಡದಲ್ಲಿ ನಿಮಗೆ ಅರ್ಥ ಆಗುವಾಗ ಹೇಳೋದಾದರೆ ರಾಜಗುರು ಅನ್ನೋ ಪದ. ಯಾವ ರಾಜಗುರು, ಯಾವ ರಾಜರ ಗುರುಗಳು ಅಂತಂದರೆ ಉತ್ತರಾಖಂಡದಲ್ಲಿರ್ತಕ್ಕಂತಹ ಇಂದಿಗೂ ಕೂಡ ತಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿರುವಂತಹ ಟೆಹರಿ ಮನೆತನ,
ಆ ಟೆಹರಿ ಮನೆತನದ ರಾಜಗುರುಗಳಾಗಿ ಅವರಿಂದ ಮನ್ನಣೆಯನ್ನು ಪಡೆದಂತಹ ಪೀಠ ಕೇದಾರ ಪೀಠ. ಇವತ್ತಿಗೂ ಕೂಡ ಪಂಚಕೇದಾರ ಅಂತದೆ. ಕೇದಾರ ಅಂದರೆ ಕೇವಲ ಒಂದಿಲ್ಲ, 5 ಕೇದಾರ ಇದೆ. ಕೇದಾರನಾಥ್, ರುದ್ರನಾಥ್, ತುಂಗನಾಥ್, ಮಧುಮೇಶ್ವರ್, ಕಲ್ಪೇಶ್ವರ್ ಅಂತ 5 ಕೇದಾರಗಳಿದ್ದಾವೆ. ಆ 5 ಕೇದಾರದ ಪೂಜಾಧಿಕಾರ ರಾವಲರಾಗಿರ್ತಕ್ಕಂತಹ ಕೇದಾರ ಜಗದ್ಗುರುಗಳ ಹತ್ರ ಇರುತ್ತೆ. ಅಂತಹ ರಾವಲರಾಗಬೇಕಂತಂದರೆ ಕೇದಾರ ಜಗದ್ಗುರುಗಳು ಸ್ವೀಕಾರ ಮಾಡಿದಂಥ ಶಿಷ್ಯನಿಗೆ ಟೆಹರಿ ಮನೆತನದಲ್ಲಿ ತಿಲಕೋತ್ಸವವನ್ನು ಮಾಡಿ ಅವರಿಗೆ ರಾವಲ್ ಪದವಿಯನ್ನು ಪ್ರದಾನ ಮಾಡ್ತಾರೆ. ಹಾಗೆ ಪ್ರದಾನ ಮಾಡಿದಂತಹ 324 ಜಗದ್ಗುರುಗಳ ಹೆಸರು ಉತ್ತರಾಖಂಡ ಸರ್ಕಾರದ ಬದರಿ ಮತ್ತು ಕೇದಾರನಾಥ್ ಟ್ರಸ್ಟ್ ಬೋರ್ಡ್ನ ಅಧಿಕೃತ ಸರ್ಕಾರಿ ದಾಖಲೆಯಲ್ಲಿ 324 ಜನರ ಹೆಸರುಗಳು ಸಿಗುತ್ತೆ. ನೀವು ಗೂಗಲಲ್ಲಿ ಹೊಡೆದು ನೋಡಿರಿ, ಯೂಟ್ಯೂಬಲ್ಲಿ ಹೊಡೆದು ನೋಡಿರಿ, ಕೇದಾರ ಪೀಠದ ಎಲ್ಲ ಜಗದ್ಗುರುಗಳ ಹೆಸರು ಇರ್ತಕ್ಕಂಥ ಒಂದು ವಿಡಿಯೋ ನಿಮಗೆ ಸಿಗುತ್ತೆ. ಅಂತಹ ವಿಶೇಷವಾದಂತಹ ಪಂಚಪೀಠಗಳಲ್ಲಿ ಒಂದು ವಿಭಿನ್ನವಾದ ಸಂಸ್ಕೃತಿ ಪರಂಪರೆಯನ್ನು ಕೇದಾರ ಪೀಠ ಹೊಂದಿದೆ. ಅಂತಹ ಘಂಟಾಕರ್ಣ ಭಗವತ್ಪಾದರಿಂದ ವ್ಯಾಸರಿಗೆ ಶಿವಾದ್ವೈತ ಸಿದ್ಧಾಂತ ಬೋಧನೆಯನ್ನು ಮಾಡ್ತಾರೆ. ವ್ಯಾಸರು ಅಂತಂದರೆ ಗೊತ್ತಿರಲಿ, ಭಗವದ್ಗೀತೆ, ಮಹಾಭಾರತ ಇತ್ಯಾದಿ ಶಿವನ 25 ಪುರಾಣಗಳು ಎಲ್ಲವನ್ನು ರಚನೆ ಮಾಡಿದಂತಹ ಮಹಾಮುನಿ ವ್ಯಾಸರು. ವ್ಯಾಸರಿಗೆ ಈ ಶಿವತತ್ವದ ಅರಿವಾಗಿದ್ದೇ ಜಗದ್ಗುರು ಘಂಟಾಕರ್ಣ ಭಗವತ್ಪಾದರಿಂದ. ಆ ಕಾರಣಕ್ಕಾಗಿ ವ್ಯಾಸರಿಂದ ಅಷ್ಟೊಂದು ಅಮೋಘವಾದಂತಹ ಶಿವನ ಸಾಹಿತ್ಯಗಳು ಅದು ರಚನೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಬಹುಶಃ ಅಂತಹ ಕೇದಾರ ಪೀಠಕ್ಕೆ ತಾವೆಲ್ಲ ಹೋಗಿರ್ಬೋದು, ನೋಡಿರ್ಬೋದು. ಕೇದಾರ ಅಂತಂದರೆ ಹೋಗೋದು ಬಹಳ ದುರ್ಗಮವಾದಂಥ ಹಾದಿ. ಅಂತಹ ದುರ್ಗಮವಾದ ಪ್ರದೇಶದಲ್ಲಿ ವೀರಶೈವ ಸಂಸ್ಕೃತಿ, ಆ ವೀರಶೈವ ಪರಂಪರೆ ಇಂದಿಗೂ ಕೂಡ ರಾರಾಜಿಸಿಕೊಂಡು ಬರ್ತಾ ಇದೆ. ಪೂಜಾಧಿಕಾರ ಆಗಿರ್ಬೋದು, ಧಾರ್ಮಿಕವಾಗಿ ಆ ಕೀ ಹಾಕೋದು, ಕೀ ತೆಗೆಯೋದರಿಂದ ಹಿಡ್ಕೊಂಡು ಪ್ರತಿಯೊಂದು ಆ ಪ್ರಕ್ರಿಯೆಯೂ ಕೂಡ ಕೇದಾರ ಪೀಠದ ಅಧೀನದಲ್ಲಿ ಬರುತ್ತೆ. ಆ ಕೇದಾರ ಪೀಠದಲ್ಲಿ ಸುಮಾರು 4,500 ವರ್ಷದ ಒಂದು ಶಾಸನ ಇದೆ. ಪೀಠಗಳ ಐತಿಹಾಸಿಕ ನೆಲೆಗೆ ಅತ್ಯಂತ ಮುಕುಟವಾಗಿ ಅತ್ಯಂತ ದೊಡ್ಡ ಆಧಾರ ಅಂತಂದರೆ ಕೇದಾರ ಪೀಠದಲ್ಲಿರ್ತಕ್ಕಂತಹ ತಾಮ್ರಶಾಸನ. ಏನು ಶಾಸನ ಅದು ಅಂತಂದರೆ, ಮಹಾಭಾರತದಲ್ಲಿ ಎಲ್ಲರನ್ನೂ ಕೂಡ ಕಳ್ಕೊಂಡ ನಂತರ ಯಾವ ಅಭಿಮನ್ಯುವಿನ ಮಗ, ಅರ್ಜುನನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತ ಮಹಾರಾಜ, ಪರೀಕ್ಷಿತನ ಮಗ ಜನಮೇಜಯ ರಾಜ. ಆ ಜನಮೇಜಯ ರಾಜ ಲವಂಗನಾಮ ಸಂವತ್ಸರದ ಅಮಾವಾಸ್ಯೆಯ ದಿವಸ ಆತ ತನ್ನೆಲ್ಲ ವಂಶಸ್ಥರಿಗೆ, ಕಳ್ಕೊಂಡಿರುವಂಥ ತನ್ನೆಲ್ಲ ವಂಶಸ್ಥರಿಗೆ ಶಿವಸಾಯುಜ್ಯ ದೊರೆಯಬೇಕು ಅಂತ ಹೇಳಿ ಕೇದಾರ ಪೀಠದ ಏಕೋರಾಮರಾಧ್ಯರಿಗೆ ಭೂದಾನವನ್ನು ಕೊಟ್ಟಂಥ ತಾಮ್ರಶಾಸನ ಇಂದೂ ಕೂಡ ಕೇದಾರ ಪೀಠದಲ್ಲಿದೆ. ಎಷ್ಟು ಜಾಗ ಕೊಟ್ಟಿರ್ತಾನೆ ಅವನು ಜನಮೇಜಯ ರಾಜ, ಎಷ್ಟು ಜಾಗ ಕೊಡ್ತಾನೆ ಅಂತಂದರೆ 4 ಪ್ರಮುಖವಾದ ನದಿಗಳು ಬರ್ತವೆ ಹಿಮಾಲಯ ಪರ್ವತದಿಂದ ಹುಟ್ಟಿ. ಭಾಗೀರಥಿ, ಮಂದಾಕಿನಿ, ಮಧುಗಂಗಾ ಮತ್ತು ಕ್ಷೀರಗಂಗಾ. ಈ 4 ನದಿಯ ಮಧ್ಯದಲ್ಲಿರ್ತಕ್ಕಂಥ ಪೂರ್ಣ ಪ್ರದೇಶ ಕೇದಾರ ಪೀಠಕ್ಕೆ ಬರ್ಕೊಡ್ತಾನೆ. ಈ ಶಾಸನ ಕೇದಾರ ಪೀಠದಲ್ಲಿದೆ. ಐತಿಹಾಸಿಕವಾದಂಥ ಮಹತ್ವದ ದಾಖಲೆ ಅದು. ಇವತ್ತಿಗೂ ಕೂಡ ಊಟಿ ಮಠ ಅನ್ನೋದು ಕೇವಲ ಒಂದು ಕಟ್ಟಡದ ಹೆಸರಲ್ಲ. ಊಟಿ ಮಠ ಅನ್ನುವಂಥದ್ದು ಒಂದು ಕ್ಷೇತ್ರ. ಇವತ್ತು ಹೇಗೆ ನಾವು ಕರ್ನಾಟಕದಲ್ಲಿ ಬಸವನಗುಡಿ ಕ್ಷೇತ್ರ ಅಥವಾ ಚಾಮರಾಜಪೇಟೆ ಕ್ಷೇತ್ರ ಒಂದು MLA ಕಾನ್ಸ್ಟಿಟ್ಯೂನ್ಸಿ ಇದೆಯಲ್ಲ, ಆ MLA ಕಾನ್ಸ್ಟಿಟ್ಯೂನ್ಸಿ ಆ ಥರ ಊಟಿ ಮಠ ಅನ್ನೋದು ಒಂದು ಶಾಸಕ ಕ್ಷೇತ್ರ ಅಂತ ಪ್ರಸಿದ್ಧಿಯನ್ನು ಪಡ್ಕೊಂಡಂಥ ಕ್ಷೇತ್ರ. ಅಲ್ಲಿ ಆ ಥರದ ಐತಿಹಾಸಿಕ ದಾಖಲೆಗಳನ್ನು ನಾವು ನೋಡ್ಕೊಂಡು ಬರ್ಬೋದು. 4ನೇ ಪೀಠ ಶ್ರೀಶೈಲ ಪೀಠ. ಬಹುಶಃ ಬೆಂಗಳೂರಿಗೆ ರಂಭಾಪುರಿ, ಉಜ್ಜಯಿನಿಯನ್ನು ಹೊರತುಪಡಿಸಿದರೆ ಹತ್ತಿರದ ಪೀಠ ಅಂದರೆ ಶ್ರೀಶೈಲ ಪೀಠ. ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿರ್ತಕ್ಕಂತಹ ಆತನ್ಪುರ ತಾಲೂಕಿನ ಶ್ರೀಶೈಲ ಪೀಠ. ಈ ಪೀಠದ ಸಿಂಹಾಸನ ಸೂರ್ಯ ಸಿಂಹಾಸನ. ತತ್ವ ವಾಯುತತ್ವ, ಹಿಡಿದಂತಹ ಧ್ವಜ ಬಿಳಿ ಧ್ವಜ. ಆದಿ ಜಗದ್ಗುರು ಧೇನುಕರ್ಣ ಭಗವತ್ಪಾದರು ಸಾನಂದ ಮಹರ್ಷಿಗೆ ಶಿವಾದ್ವೈತ ಸಿದ್ಧಾಂತವನ್ನು ಬೋಧನೆ ಮಾಡಿ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗದಿಂದಲೇ ಆವಿರ್ಭವಿಸಿದಂಥ ಶ್ರೀಶೈಲ ಪೀಠ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಮತ್ತು ಭ್ರಮರಾಂಬಿಕೆಯ ಮಂದಿರದ ಮಧ್ಯದಲ್ಲಿ ಎತ್ತರದ ಸ್ಥಾನದಲ್ಲಿ ಜಗದ್ಗುರು ಪಂಡಿತಾನಂದ ಸೂರ್ಯ ಸಿಂಹಾಸನ ಪೀಠ ಇಂದಿಗೂ ಶೋಭಾಯಮಾನ ಮಾಡಿದೆ. ಅಂತಹ ಸೂರ್ಯ ಸಿಂಹಾಸನ ಪೀಠ ಬಹುಶಃ ವೀರಶೈವರ ಪಾಲಿಗೆ ಅತಿ ಹೆಚ್ಚು ದೊಡ್ಡ ಕೊಡುಗೆ ಅಂತಂದರೆ ಶ್ರೀಶೈಲ ಪೀಠದ್ದು ಅಂತ ನಾನು ಅವರಿಗೆ ಹೇಳಲಿಕ್ಕೆ ಭಾವಿಸ್ತೀನಿ. ಕಾರಣ ಏನಂತಂದರೆ, ಭಾರತೀಯ ಸಂಸ್ಕೃತಿ ಅಥವಾ ಹಿಂದೂ ಸಂಸ್ಕೃತಿ ಇವತ್ತು ನೆಲೆಗೊಂಡಿರುವಂಥದ್ದು ವೇದ, ಆಗಮ, ಉಪನಿಷತ್ತುಗಳ ಮೇಲೆ. ಅಂತಹ ವೇದ ಆಗಮಗಳನ್ನು ವಿಭಾಗೀಕರಿಸಿಕೊಟ್ಟಂಥವರು ವ್ಯಾಸರು. ಬಾದರಾಯಣ ವ್ಯಾಸರು ಅವರು ಬರೆದಂತಹ ಬ್ರಹ್ಮಸೂತ್ರವನ್ನು ಬಾದರಾಯಣ ಬ್ರಹ್ಮಸೂತ್ರ ಅಂತ ಕರಿತೀವಿ. ಆ ಬ್ರಹ್ಮಸೂತ್ರದ ಆಧಾರದಲ್ಲಿ ಈ ಹಿಂದೂ ಸಂಸ್ಕೃತಿಯನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತೀವಿ.
ಅಂತಹ ಬಾದರಾಯಣ ಬ್ರಹ್ಮಸೂತ್ರದ ಮೇಲೆ ಆಯಾಯ ಪರವಾದಂಥ ಸಿದ್ಧಾಂತ ಪರವಾದಂತಹ ಎಲ್ಲ ವ್ಯಾಖ್ಯಾನಗಳು ಆಯಾಯ ಆಚಾರ್ಯರು ಮಾಡ್ಕೊಂಡು ಬರ್ತಾರೆ. ಶಂಕರಾಚಾರ್ಯ ಇರ್ಬೋದು, ಮಧ್ವಾಚಾರ್ಯ ಇರ್ಬೋದು, ರಾಮಾನುಜಾಚಾರ್ಯ ಇರ್ಬೋದು, ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಪರವಾದಂತಹ ವ್ಯಾಖ್ಯಾನವನ್ನು ಮಾಡ್ಕೊಂಡು ಬಂದರೆ ಮೊಟ್ಟ ಮೊದಲಿಗೆ ವೀರಶೈವ ಪರವಾದಂತಹ ವ್ಯಾಖ್ಯಾನವನ್ನು ಮಾಡಿಕೊಟ್ಟಂತಹ ಪೀಠ ಅದು ಶ್ರೀಶೈಲ ಸೂರ್ಯ ಸಿಂಹಾಸನ ಪೀಠ. ಅಂದಿನ ಜಗದ್ಗುರು ಶ್ರೀಪತಿ ಪಂಡಿತಾರಾಧ್ಯ ಭಗವತ್ಪಾದರು ಬರೆದಂತಹ ಶ್ರೀಕರ ಭಾಷ್ಯ ಅನ್ನುವಂಥ ಮಹೋನ್ನತವಾದಂತಹ ಗ್ರಂಥ ಅದು ಬಾದರಾಯಣ ಬ್ರಹ್ಮಸೂತ್ರಕ್ಕೆ ವೀರಶೈವ ಪರವಾದಂತಹ ವ್ಯಾಖ್ಯಾನ ಗ್ರಂಥ. ಅಂತಹ ಅದ್ಭುತವಾದ ಕಾರ್ಯವನ್ನು ಶ್ರೀಶೈಲ ಪೀಠ ಮಾಡ್ಕೊಂಡು ಬಂದಿದೆ. ಆ ಶ್ರೀಕರ ಭಾಷ್ಯ ಇವತ್ತು ನಿಮ್ಮ ಮನೆಗಳಲ್ಲಿ ನಡೆಯುವಂತಹ ಸಂಸ್ಕಾರಗಳಿದಾವಲ್ಲ, ಈಗ ಒಂದೊಂದು ಜನಾಂಗಗಳು ಒಂದೊಂದು ರೀತಿಯಲ್ಲಿ ಆಚರಿಸ್ತೀವಿ. ಮದುವೆ ನಮ್ಮಲ್ಲಿ ಒಂಥರ ಆದರೆ ಇನ್ನೊಬ್ಬರ ಮನೆಗೆ ಒಂಥರ ಆಗುತ್ತೆ, ಗೃಹ ಪ್ರವೇಶ ಒಂಥರ ಆದರೆ ಇನ್ನೊಬ್ಬರು, ಈ ಥರದ ಸಂಸ್ಕಾರಗಳಿಗೆಲ್ಲವೂ ಕೂಡ ಆ ಶ್ರೀಕರ ಭಾಷ್ಯದ ಆ ವ್ಯಾಖ್ಯಾನ ಗ್ರಂಥ ಒಂದು ಆಧಾರವಾಗಿ ವೀರಶೈವರಿಗೆ ಅದು ಮಹದುಪಕಾರವನ್ನು ಮಾಡಿದೆ. ಶ್ರೀಶೈಲ ಪೀಠದ ಮತ್ತೊಂದು ಬಹುದೊಡ್ಡ ಕೊಡುಗೆ ಅಂತಂದರೆ ನಾವಿವತ್ತು ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ಕೂಡ ಮಾಡ್ತಾ ಇದ್ದೀವಿ. ಬಸವಣ್ಣನವರು 12ನೇ ಶತಮಾನದಲ್ಲಿದ್ದಂತಹ ಓರ್ವ ಮಹಾನ್ ಶರಣ ಕುಲ ತಿಲಕರು. ಆದರೆ ಬಸವಣ್ಣನವರು ಅವರ ವಿಚಾರಧಾರೆಗಳು ಅತಿ ಹೆಚ್ಚು ನಮಗೆ ಗೊತ್ತಾಗಿದ್ದು ವಚನಗಳ ಮೂಲಕ ಕೇವಲ ಒಂದು 100-110 ವರ್ಷಗಳ ಈಚೆಗೆ. ಡಾಕ್ಟರ್ ಪಗು ಹಳಕಟ್ಟಿ, ಹರ್ಡೇಕರ್ ಮಂಜಪ್ಪನಂತಹ ಮಹಾನ್ ವ್ಯಕ್ತಿಗಳು ಆ ವಚನಗಳ ಕಾಡೋಲೆಗಳನ್ನು ಸಂಗ್ರಹಿಸಿಕೊಟ್ರು. ಮೊನ್ನೆ ಅಷ್ಟೇ ಪಗು ಹಳಕಟ್ಟಿಯವರ ಜಯಂತಿ ಆಗಿದೆ. ಆದರೆ ಆ 100 ವರ್ಷದ ಈಚೆಗೆ ವಚನ ಸಾಹಿತ್ಯ ನಮ್ಮ ಕೈ ಸಿಗೋಕ್ಕಿಂತ ಮುಂಚೆ ಬಸವಾದಿ ಶರಣರು ಯಾವ ರೀತಿಯಲ್ಲಿ ಉಳ್ಕೊಂಡಿದ್ರು ಅಂದರೆ ಅದು ಪಾಲ್ಕುರ್ಗೆ, ತೆಲುಗಿನ ಕವಿ ಪಾಲ್ಕುರ್ಗೆ ಸೋಮನಾಥ ಬರೆದಂಥ ಬಸವ ಪುರಾಣದಿಂದ ಬಸವಣ್ಣವರು ಇಲ್ಲಿಯವರೆಗೆ ಉಳ್ಕೊಂಡಿದ್ರು. ತೆಲುಗಿನಲ್ಲಿ ಮೊಟ್ಟ ಮೊದಲಿಗೆ ಬರುತ್ತೆ ಬಸವ ಪುರಾಣ. ಆ ಬಸವ ಪುರಾಣದಿಂದ ಬಸವಣ್ಣವರು ಇಲ್ಲಿವರೆಗೆ ಉಳ್ಕೊಂಡಿದ್ರು. ಆ ಪಾಲ್ಕುರ್ಗೆ ಸೋಮನಾಥ ತಾನೇ ಸ್ವತಃ ಹೇಳುವ ಹಾಗೆ ಆ ಬಸವ ಪುರಾಣವನ್ನು ಎಲ್ಲಿ ಕೂತು ಬರಿತೀನಿ ಅಂತಂದರೆ ಶ್ರೀಶೈಲ ಪೀಠದ ಮುಂದಿನ ಅಂಗಳದಲ್ಲಿ ಕೂತು ನಾನು ಇಲ್ಲಿ ಬರೆದಿದ್ದೀನಿ ಅಂತ ಕೊನೆಯಲ್ಲಿ ಹೇಳ್ಕೊತಾನೆ ಪಾಲ್ಕುರ್ಗೆ ಸೋಮನಾಥ. ತೆಲುಗಿನ ಆದಿಕವಿ ಇಲ್ಲಿ ಕರೀತಾರೆ ಅವನು. ನಮ್ಮಲ್ಲಿ ಹೇಗೆ ಪಂಪ ಇದ್ದಾರಲ್ಲ ಆ ಥರ ತೆಲುಗಿನಲ್ಲಿ ಪಾಲ್ಕುರ್ಗೆ ಸೋಮನಾಥ ಅಂತ ಕರೀತಾರೆ. ಅಂತಹ ಬಸವ ಪುರಾಣ ರಚನೆ ಆಗಲಿಕ್ಕೆ ಆಶ್ರಯ ಕೊಟ್ಟಂತಹ ಪೀಠ ಯಾವುದು ಅಂತ ಅದು ಶ್ರೀಶೈಲ ಸೂರ್ಯ ಸಿಂಹಾಸನ ಪೀಠ. ಇದಕ್ಕಾದರೂ ಒಂದು ಚಪ್ಪಾಳೆ ಹೊಡಿಬೋದು ನೀವು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಅಂದಿನ ಗುರುಕುಲ ಬಸವಣ್ಣವ್ರಿಗಿಂತ ಅತ್ಯಂತ ಹಿರಿಯರಾಗಿದ್ದಂಥ ದಾಸಿಮಯ್ಯನವರು, ದೇವರ ದಾಸಿಮಯ್ಯ ಇದ್ರಲ್ಲ, ದಾಸಿಮಯ್ಯನವರು ಅವರು ಕಲಿತಂತಹ ಗುರುಕುಲ ಶ್ರೀಶೈಲ ಸೂರ್ಯ ಸಿಂಹಾಸನ ಪೀಠ. ಈ ಮಾತನ್ನು ನಾನು ಹೇಳ್ತಿಲ್ಲ. ಈ ಸಮಾಜ ಕಂಡಂಥ ಅತ್ಯುನ್ನತ ಶ್ರೇಷ್ಠವಾದಂತಹ ಸಾಹಿತಿ ಸಿದ್ದಯ್ಯ ಪುರಾಣಿಕರು ತಮ್ಮ ಶರಣ ಚರಿತಾಮೃತದೊಳಗೆ ದಾಖಲೆ ಮಾಡ್ತಾರೆ. ದಾಸಿಮಯ್ಯನವರು ತಾವು ಕೇಳಿದಿರಿ. ದಾಸಿಮಯ್ಯನವರ ವಚನಗಳು ಭಾಳ ಪ್ರಸಿದ್ಧ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಪುಣ್ಯಗಳಿಗೆ ಏನೆಂಬೆ ರಾಮನಾಥ. ಅಥವಾ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮವನ್ನು ಆರೂ ಕಾಣದಂತಿರಿಸಿದೆ, ಅಯ್ಯ ನೀ ಧರಿಸುವ ಭೇದಕ್ಕೆ ಬೆರಗಾದನೆಯ ರಾಮನಾಥ ಅಂತ ಏನು ಹೇಳ್ತಾರಲ್ಲ, ಆದ್ಯ ವಚನಕಾರರು ಅಂತ ಕರೀತಾರೆ. ಬಸವಣ್ಣವ್ರಿಗಿಂತ ಪೂರ್ವಕಾಲದಲ್ಲಿದ್ದಂಥ ಶರಣರು. ಅಂತಹ ದಾಸಿಮಯ್ಯನವರು ಕಲಿತಂತಹ ಗುರುಕುಲ ಅದು ಶ್ರೀಶೈಲ ಪೀಠದ ಸೂರ್ಯ ಸಿಂಹಾಸನ. ಆ ಕಾರಣಕ್ಕಾಗಿ ಸೂರ್ಯ ಸಿಂಹಾಸನ ಮಹಾಪೀಠದ ಕೊಡುಗೆ ಬಹಳ ಈ ಸಮಾಜದ ಮೇಲೆ ಬಹಳ ವಿಶೇಷವಾಗಿದೆ. ಕೊನೆಯದಾಗಿ 5ನೆಯ ಪೀಠ, ಪಂಚಮ ಪೀಠ ಕಾಶಿ ಜ್ಞಾನ ಸಿಂಹಾಸನ ಮಹಾಪೀಠ. ಆದಿ ಜಗದ್ಗುರು ವಿಶ್ವಕರ್ಣ ಭಗವತ್ಪಾದರು ಮಹಾಕೋಪಿಷ್ಠನಾಗಿರುವಂಥ ದುರ್ವಾಸನಿಗೆ ಶಿವಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡಿ ಕಾಶಿಯ ಆ ಪುಣ್ಯ ನೆಲದಲ್ಲಿ ಜ್ಞಾನ ಸಿಂಹಾಸನವನ್ನು ಸಂಸ್ಥಾಪನೆ ಮಾಡಿ ಹಳದಿ ಧ್ವಜವನ್ನು ಹಿಡಿದು ಆಕಾಶ ತತ್ವವನ್ನು ಪ್ರತಿಪಾದನೆ ಮಾಡ್ತಾ ಇವತ್ತಿಗೂ ಕೂಡ ಕಾಶಿ ಮಹಾನಗರದಲ್ಲಿ ರಾರಾಜಿಸ್ತಕ್ಕಂಥ ಮಹಾನ್ ಪೀಠ ಕಾಶಿ ಪೀಠ. ಇವತ್ತಿರ್ತಕ್ಕಂತಹ ಹಿರಿಯ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಭಗವತ್ಪಾದರು 86ನೇವರಾದರೆ ಕಿರಿಯ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಶಿವಾಚಾರ್ಯ ಭಗವತ್ಪಾದರು 87ನೇ ಜಗದ್ಗುರು. ಆ ಪರಂಪರೆಯಲ್ಲಿ ಬಲದೇವಾನಂದ ಉಪಾಧ್ಯಾಯ ಅಂಥೇಳಿ ಉತ್ತರ ಪ್ರದೇಶದ ಬಹು ದೊಡ್ಡ ವಿದ್ವಾಂಸರು, ಭಾಳ ದೊಡ್ಡ ಹಿಂದಿ ವಿದ್ವಾಂಸ. ನೀವು ಗೂಗಲಲ್ಲಿ ನೋಡಿದ್ರೆ ಅವ್ರು ಸಿಗುತ್ತೆ. ಅದೆಲ್ಲ ಒಂದು 100 ವರ್ಷ 1899ರಲ್ಲಿ ಜನನ ಆಗಿ 1999ರಲ್ಲಿ ಅವರು ಮರಣವನ್ನು ಹೊಂದ್ತಾರೆ 100 ವರ್ಷಕ್ಕೆ. ಅಂತಹ ಬಲದೇವಾನಂದ ಉಪಾಧ್ಯಾಯರು ಬರೆದಂತಹ ಬನಾರಸ್ಸಿನ ಇತಿಹಾಸದೊಳಗೆ ಹೇಳ್ತಾರೆ ಅವರು 1500 ಪ್ರಾಚೀನ ದೇವಾಲಯಗಳು, 300 ಮಠ ಆಶ್ರಮಗಳು ಇವತ್ತಿಗೂ ಕೂಡ ಕಾಶಿ ನೆಲದಲ್ಲಿದ್ದಾವೆ. ಆ ಕಾರಣಕ್ಕಾಗಿ ಹಿಂದೂಗಳ ಧಾರ್ಮಿಕ ರಾಜ ಅಂತ ಕರೀತಾರೆ. ಅಂತಹ ನೆಲದಲ್ಲಿ ಕಾಶಿ ವಿಶ್ವನಾಥ ಮಂದಿರವನ್ನು ಹೊರತುಪಡಿಸಿದರೆ ಅತ್ಯಂತ ಪ್ರಾಚೀನವಾದ ಧಾರ್ಮಿಕ ತಾಣ ಅಂದರೆ ಅದು ಕಾಶಿ ಜ್ಞಾನ ಸಿಂಹಾಸನ ಮಠ ಅಂತ ಹೇಳಿ ಬಲದೇವನ ಉಪಾಧ್ಯಾಯರು ನಾವು ಉಲ್ಲೇಖ ಮಾಡ್ತಾರೆ. ಇಂತಹ ಸನಾತನವಾದ ಹಿನ್ನೆಲೆಯನ್ನು ಇತಿಹಾಸವನ್ನು ಕಾಣ್ಕೊಂಡು ಬರ್ತೀವಿ. ಅಂತಹ
ಕಾಶಿಪೀಠದಲ್ಲಿ ಕ್ರಿಸ್ತಶಕ 634ನೇ ಇಸ್ವಿಯಲ್ಲಿ ಕಾಶಿಯ ಜಯನಂದ ದೇವ ಅನ್ನುವಂತಹ ಮಹಾರಾಜ ವಿಶ್ವಾರಾಧ್ಯ ಜ್ಞಾನ ಸಿಂಹಾಸನಕ್ಕೆ ಪೀಠದ ಗೋವುಗಳಿಗೆ ಮೇವಿಗಾಗಿ 365 ಎಕರೆ ಭೂಮಿಯನ್ನು ಕೊಟ್ಟಂಥ ತಾಮ್ರ ಶಾಸನ ಇಂದಿಗೂ ಕೂಡ ಕಾಶಿಪೀಠದಲ್ಲಿದೆ. ಗೋವುಗಳ ಮೇಲಕ್ಕೆ 365 ಎಕರೆ ಕೊಡಬೇಕಾದ್ರೆ ಪೀಠದ ವ್ಯಾಪ್ತಿ ಎಷ್ಟು ದೊಡ್ಡದಿರಬೇಕು, ಪೀಠದ ಆ ಪ್ರಸಿದ್ಧಿ ಎಷ್ಟು ದೊಡ್ಡದಿರಬೇಕು ಅಂತ ನೀವು ಊಹೆಯನ್ನು ಮಾಡಬೇಕು. ಅಂತಹ ಕಾಶಿಪೀಠ ಯಾವ ಮದನಮೋಹನ ಮಾಲವೀಯ, ಭಾರತ ರತ್ನ ಮದನಮೋಹನ ಮಾಲವೀಯರು ಮೊಟ್ಟ ಮೊದಲಿಗೆ ಯಾವುದೇ ಸರ್ಕಾರದ ಬಿಡಿಗಾಸನ್ನು ಬಳಸದೆ ಈ ದೇಶದಲ್ಲಿ ರಚನೆಯಾದಂತಹ ಸ್ಥಾಪನೆಯಾದಂತಹ ಕಾಶಿ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ, ಆ ವಿಶ್ವವಿದ್ಯಾನಿಲಯ ಸ್ಥಾಪನೆಗೆ ಕಾಶಿಪೀಠ 75 ಎಕರೆ ಭೂಮಿಯನ್ನು ದಾನ ಕೊಟ್ಟಿದ್ದನ್ನು ಬನಾರಸ್ ಹಿಸ್ಟ್ರಿ ಆಫ್ ಬನಾರಸ್ ಯೂನಿವರ್ಸಿಟಿ ಅನ್ನೋ ಒಂದು ಬೃಹತ್ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ಅಂಥ ಆ ಸ್ಥಳ ಇವತ್ತೇನು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ಇದೆ, ಕಾಶಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿ ಒಳಗಡೆ ಇರುವಂಥ ಜಾಗ ಇಂದಿಗೂ ಜಂಗಮಪುರ. ನೀವು ಗೂಗಲಲ್ಲಿ ನೋಡ್ರಿ ಜಂಗಮಪುರ ಅಂತ ಹೇಳಿ ಪ್ರಸಿದ್ಧಿ. ಕಾಶಿಪೀಠದ ಕೆಲವು ಜಗದ್ಗುರುಗಳ ಗದ್ದುಗೆಗಳು ಕೂಡ ಆ ಜಾಗದಲ್ಲಿ ವಿಶ್ವವಿದ್ಯಾನಿಲಯದ ಆವರಣಗಳಾಗಿರ್ತವೆ. ನೇಪಾಳದಲ್ಲಿ ಕಾಶಿಪೀಠದ ಶಾಖಾ ಮಠ ಇದೆ. 534ನೇ ಇಸ್ವಿಯಲ್ಲಿದ್ದಂಥ ನೇಪಾಳದ ವಿಶ್ವಮಲ್ಲ ಅನ್ನುವಂಥವನು ಕಾಶಿ ಜಂಗಮವಾಡಿ ಮಠಕ್ಕೆ ಕೊಟ್ಟಂಥ ದಾನದ ಶಿಲಾಶಾಸನ ಇಂದು ಕೂಡ ನೇಪಾಳದಲ್ಲಿದೆ. ಈ ಐತಿಹಾಸಿಕ ನೆಲಗಟ್ಟಿನಲ್ಲಿ ನೋಡೋದಾದರೆ ಸನಾತನ ಪಂಚಪೀಠಗಳು ಧಾರ್ಮಿಕ ಸಂಸ್ಕಾರವನ್ನು, ದಾರ್ಶನಿಕ ತತ್ವಚಿಂತನೆಗಳನ್ನು ನಿರಂತರವಾಗಿ ಕೊಟ್ಕೊಂಡು ಬಂದವು. ಕಟ್ಟಡಗಳನ್ನು ಕಟ್ಟೋದು ಮಠಗಳ ಕೆಲಸ ಅಲ್ಲ, ಸಮಾಜವನ್ನು ಕಟ್ಟುವುದು ಮಠಗಳ ಕೆಲಸ. ಈ ಸತ್ಯವನ್ನು ಮೊಟ್ಟ ಮೊದಲಿಗೆ ಅರ್ಥಂತವರು ಜಗದ್ಗುರು ಪಂಚಪೀಠಾಧೀಶರು. ಪಂಚಪೀಠದ ಸಾವಿರಾರು ಸಂಖ್ಯೆಯಲ್ಲಿರ್ತಕ್ಕಂಥ ಶಾಖಾ ಮಠಗಳು. ಸಂಸ್ಕಾರ ಒಂದು ಇದ್ದರೆ ಸಂಪತ್ತು ತನ್ನಿಂತಾನೇ ಬರುತ್ತೆ. ಸಂಪತ್ತು ಗಳಿಸೋದೇನು ಭಾಳ ದೊಡ್ಡದಲ್ಲ. ಎಂತೆಂಥ ಉದ್ಯೋಗಗಳು ಮಾಡೋರು ಸಂಪತ್ತು ಗಳಿಸ್ತಾರೆ, ನಿಮಗೆಲ್ಲ ಗೊತ್ತು, ನಾವು ಬಾಯಿ ಬಿಟ್ಟು ಹೇಳೋದಿಲ್ಲ. ಸಂಸ್ಕಾರ ಇಲ್ಲದೆ ಹೋದರೆ ಆ ಸಂಪತ್ತಿಗೆ ಮೌಲ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮೌಲ್ಯಯುತವಾದಂಥ ಬದುಕನ್ನು ಕಟ್ಕೊಳ್ಳಿಕ್ಕೆ ಲೌಕಿಕವಾಗಿ ನಾವು ನಡಿಬೇಕಾದಂತಹ ಹಾದಿಯನ್ನು, ಆ ಮೂಲಕ ಆಧ್ಯಾತ್ಮಿಕ ಅನುಸಂಧಾನವನ್ನು ಪಡೆದುಕೊಳ್ಳುವಂಥ ರೀತಿ ನೀತಿಗಳನ್ನು ಆದಿ ಜಗದ್ಗುರು ಪಂಚಪೀಠಾಧೀಶ್ವರರು ಈ ಸಮಾಜಕ್ಕೆ ಬೋಧನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಂತಹ ವೀರಶೈವ ಫಿಲಾಸಫಿಯನ್ನು, ವೀರಶೈವ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಆಧರಿಸಿ ಅಪ್ಪಿಕೊಂಡಂಥವರು ಹಲವಾರು ಜನರು ಹಲವಾರು ಕಾಲಘಟ್ಟದಲ್ಲಿ ನಾವು ನೋಡ್ಕೊಂಡು ಬರ್ತೀವಿ. ಆ ನಿಟ್ಟಿನೊಳಗೆ 12ನೇ ಶತಮಾನದ ಎಲ್ಲ ಬಸವಾದಿ ಶರಣರು ಈ ವೀರಶೈವ ಲಿಂಗಾಯತ ಸಿದ್ಧಾಂತವನ್ನು, ಈ ವೀರಶೈವ ಲಿಂಗಾಯತ ಧರ್ಮದಲ್ಲಿರ್ತಕ್ಕಂಥ ತಿರುಳನ್ನು ಮತ್ತಷ್ಟು ಸರಳೀಕರಿಸಿ ಸಮಾಜದಲ್ಲಿ ಜನರಿಗೆ ಬಿಡಿಯಾಗಿ ನೀಡುವಂತಹ, ಹಂಚುವಂತಹ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಂತಹ ಎರಡೂ ರತ್ನಗಳನ್ನು ಒಂದೇ ವೇದಿಕೆಯಲ್ಲಿ ಜಯಂತ್ಯೋತ್ಸವವನ್ನು ಮಾಡೋದ್ರ ಮೂಲಕ ಇವತ್ತು ಸಮಾಜಕ್ಕೆ ಸಮನ್ವಯದ ಅವಶ್ಯಕತೆ ಏನು ಅನ್ನೋದನ್ನು ವೀರಶೈವ ಕ್ಷೇಮಾಭಿವೃದ್ಧಿ ಸಂಘ ತೋರಿಸಿಕೊಟ್ಟಿದೆ. ಆ ಕಾರಣಕ್ಕಾಗಿ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ವಿಶೇಷವಾಗಿ ಸಮಾಜಕ್ಕೆ ಬೇಕಾಗಿರೋದು ವಿಘಟನೆ ಅಲ್ಲ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತೀರ. ಆ ಒಗ್ಗಟ್ಟಿನಿಂದ ಮಾತ್ರ ಸಮಾಜದಲ್ಲಿ ಏನಾದರೂ ಒಂದು ಸತ್ಕಾರ್ಯ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಶಿವಗಂಗೆ ಮಲೆಯ ಶಾಂತಿನಿ ಶಿವಾಚಾರ್ಯ ಸ್ವಾಮಿಗಳ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಬೆಂಗಳೂರಿನವರಿಗೆ ಶಿವಗಂಗೆ ಸ್ವಾಮಿಗಳನ್ನ ಅಥವಾ ವಿಭೂತಿಪುರಮಠ ಸ್ವಾಮಿಗಳನ್ನ ಹೊಸದಾಗಿ ಪರಿಚಯಿಸುವಂಥ ಅಗತ್ಯ ಇಲ್ಲ. ನಾನು ಮೊದಲಿಗೆ ಅವರಿಗೆ ನಮನವನ್ನು ಸಲ್ಲಿಸೋ ಕಾಲಕ್ಕೆ ಒಂದು ಪದವನ್ನು ಬಳಸಿದೆ, ವಿಶ್ವ ಸನ್ಯಾಸಿ. ಸನ್ಯಾಸಿಗಳು ಅವರವ್ರ ವ್ಯಾಪ್ತಿ ಒಬ್ಬೊಬ್ರದ್ದು ಒಂದೊಂದು ರೀತಿಯಾದ ಒಂದು ವ್ಯಾಪ್ತಿ ಇರುತ್ತೆ. ಆದರೆ ಶಿವಗಂಗೆ ಸ್ವಾಮಿಗಳ ವ್ಯಾಪ್ತಿ ಇದು ವಿಶ್ವವ್ಯಾಪಕ ಆಗಿದೆ. ಅದು ತಮಗೆಲ್ಲರಿಗೂ ಗೊತ್ತಿದೆ. ಮೇಲಿಂದ ಮೇಲೆ ನಿರಂತರವಾಗಿ ದೇಶ ವಿದೇಶಗಳಲ್ಲಿ ಹೋಗಿ ಸಿದ್ಧಾಂತ ಶಿಖಾಮಣಿಯ ಬಗ್ಗೆ, ವೀರಶೈವ ಸಿದ್ಧಾಂತದ ಬಗ್ಗೆ ಪ್ರಚಾರ ಮಾಡುವಂತಹ, ಧರ್ಮ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಕಾರ್ಯದಲ್ಲಿ ಶಿವಾಚಾರ್ಯ ಬಳಗದಲ್ಲೇ ಮುಂಚೂಣಿಯಲ್ಲಿ ನಿಲ್ಲೋರು ಯಾರು ಅಂದರೆ ಅದು ಡಾಕ್ಟರ್ ಮಲೆಯ ಶಾಂತಿನಿ ಶಿವಾಚಾರ್ಯ ಸ್ವಾಮಿಗಳು. ಅವರು ಮಾತನಾಡೋದಕ್ಕೆ ಶುರು ಮಾಡಿದ್ರು ಅಂತಂದರೆ ನಮ್ಮ ವಾಚು, ಮೊಬೈಲು, ಗಿಬೆಲೆಲ್ಲ ಮರ್ತು ಹೋಗ್ತವೆ. ಅಂದರೆ ಸಮಯ ಮರ್ತು ಹೋಗುತ್ತೆ. ಅಷ್ಟು ರಸವತ್ತಾಗಿ ಸಿದ್ಧಾಂತವನ್ನು ಅವರು ನಮ್ಮೆಲ್ಲರ ಹೊತ್ತಿಗೆ ತುಂಬುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಂತಹ ಪರಮಪೂಜ್ಯರ ಸಾನ್ನಿಧ್ಯದಲ್ಲಿ ಇಂಥ ಅವಕಾಶವನ್ನು ಕೊಟ್ಟಂತಹ ಸಮಿತಿಯ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ನುಡಿದು ನಾರಾಜ ಗುರುವರಿಗೆ ಸಮರ್ಪಣೆ ಮಾಡಿ